ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಇವತ್ತು ನಾನು ಹೇಳ್ತಿರುವುದು ಒಂದು ಚಿಕ್ಕ ಕತೆ. ಬೆಸೆದ ಬಂದ ಬಿಗಿಯಾಗಿರಲು. ಅಮ್ಮ, ಅಪ್ಪ ಯಾಕೆ ಇನ್ನೂ ಬಂದಿಲ್ಲ? ಶಾಲೆಯಲ್ಲಿ ಕೊಟ್ಟಿದ್ದ ಹೋಮ್ವರ್ಕ್ ಮಾಡುತ್ತಿದ್ದ 10 ವರ್ಷದ ನಿನಾದ್ ಹೇಳಿದನು. ದೇಹವನ್ನು ಮಕ್ಕಳ ಬಳಿ ಕೂರಿಸಿ ಮನಸ್ಸನ್ನು ಇನ್ನೆಲ್ಲೋ ಬಿಟ್ಟಿದ್ದ ಧರಿತ್ರಿ ಮಗನ ಮಾತಿಗೆ ಎಚ್ಚೆತ್ತಳು. ಅವರಿಗೆ ಕೆಲಸ ಇರುತ್ತೆ, ಇನ್ನೇನು ಬರಬಹುದು, ನೀನು ಹೋಮ್ವರ್ಕ್ ಮಾಡು ಎಂದು ಮಗನಿಗೆ ಹೇಳಿದರೆ, ತನ್ನ ಅಣ್ಣನ ಪಕ್ಕ ಕುಳಿತು ಬರೆಯುತ್ತಿದ್ದ 8 ವರ್ಷದ ನಿಯತಿ, ಅಮ್ಮ, ಎಲ್ಲರ ಅಪ್ಪಂದಿರು ಬೇಗ ಬರುತ್ತಾರೆ, ನಮ್ಮ ಅಪ್ಪ ಯಾಕೆ ಬೇಗ ಬರುವುದಿಲ್ಲ ಎಂದಳು. ಎಲ್ಲರದು ಒಂದೇ ರೀತಿ ಕೆಲಸ ಇರುವುದಿಲ್ಲ. ನಿನ್ನ ಅಪ್ಪನ ಕೆಲಸವೇ ಬೇರೆ, ಅದಕ್ಕೆ ತಡವಾಗಿ ಬರ್ತಾರೆ. ಬೇಗ ಹೋಮ್ವರ್ಕ್ ಮಾಡಿ ಊಟ ಮಾಡಿ ಮಲಗಿ ಎಂದು ಹೇಳಿ ಮುಖವನ್ನು ಬೇರೆಡೆಗೆ ತಿರುಗಿಸಿದವಳಿಗೆ ಕಣ್ಣೀರು ಪಳ್ಳೆಂದು ಉದುರಿತು. ಅಮ್ಮ, ಅಪ್ಪ ಭಾನುವಾರವೂ ಮನೆಯಲ್ಲಿ ಇರಲ್ಲ. ಇದ್ದರೂ ಯಾಕಮ್ಮ ನಮ್ಮ ಜೊತೆ ಸರಿಯಾಗಿ ಮಾತನಾಡುವುದಿಲ್ಲ? ಎದುರು ಮನೆ ರಾಕೇಶ್ ಅಪ್ಪ ಅವನ ಜೊತೆ ಅವನ ಚಿಕ್ಕ ಬ್ಯಾಟಿನಲ್ಲಿ ಕ್ರಿಕೆಟ್ ಆಡ್ತಾರೆ. ವಾರಕ್ಕೆ ಒಮ್ಮೆ ಹೊರಗೆ ಕರೆದುಕೊಂಡು ಹೋಗುತ್ತಾರೆ. ಆದರೆ ಅಪ್ಪ ನಮ್ಮನ್ನು ಎಲ್ಲಿಗೂ ಕರೆದುಕೊಂಡು ಹೋಗುವುದಿಲ್ಲ ಎಂದನು ಬೇಸರದಲ್ಲಿ. ಮಕ್ಕಳ ಮೇಲಿನ ತಂದೆಯ ತಿರಸ್ಕಾರ ಮಗುವಿನ ಮೇಲೆ ಅದೆಷ್ಟು ಕೆಟ್ಟ ಪರಿಣಾಮ ಬೀರಿದೆ. ಮಕ್ಕಳಿಗೆ ಕಣ್ಣೀರು ಕಾಣಬಾರದು ಎಂದು ಆಗಷ್ಟೇ ಒರೆಸಿಕೊಂಡಿದ್ದರು, ಮತ್ತೆ ಕಣ್ಣಿನಿಂದ ನೀರು ಜಾರಿತು. ನಿನಾದ್, ಹಾಗೆಲ್ಲ ಮಾತನಾಡಬಾರದು. ನಿನ್ನ ಅಪ್ಪನಿಗೆ ಕೆಲಸದ ಟೆನ್ಷನ್ ಇರುತ್ತೆ ಅಲ್ವಾ, ಅದಕ್ಕೆ ಹಾಗೆ ಇರುತ್ತಾರೆ. ಬರೆದು ಮುಗಿದಿದ್ದರೆ ಎದ್ದೇಳಿ ಊಟ ಮಾಡಿ ಮಲಗಿಬಿಡಿ ಎಂದಳು. ತನ್ನ ನೋವನ್ನು ಆ ಮಕ್ಕಳಲ್ಲಿ ಹೇಗೆ ತಾನೇ ಹೇಳಿಕೊಳ್ಳುತ್ತಾಳೆ? ಮಕ್ಕಳಿಗೋಸ್ಕರನೇ ಬದುಕುತ್ತಿರುವ ಜೀವ ಅದು. ತನ್ನ ನೋವು ಮಕ್ಕಳಿಗೆ ತಿಳಿಯಬಾರದು ಎಂದು ಬಹಳ ಪ್ರಯತ್ನ ಮಾಡುತ್ತಾಳೆ. ಮಕ್ಕಳಿಗೆ ಊಟ ಮಾಡಿಸಿ ಮಲಗಿಸಿದರೂ ತನ್ನ ಗಂಡನ ಸುಳಿವಿರಲಿಲ್ಲ. ಅದಾಗಲೇ ಗಡಿಯಾರ 10 ಗಂಟೆ ತೋರಿಸುತ್ತಿತ್ತು. ಮಾಡಿದ ಅಡಿಗೆಯೆಲ್ಲ ತಣ್ಣಗಾಗಿತ್ತು. ಬಾಗಿಲ ಬಳಿಯಲ್ಲಿಯೇ ಗೋಡೆಗೆ ತಲೆಯಾನಿಸಿ ಯೋಚಿಸುತ್ತಾ ಕುಳಿತಿದ್ದಳು. ಕೊನೆಗೂ ಅವಳ ಗಂಡ ಪ್ರಭಾಕರ್ ಬಂದಿದ್ದನು. ಅವನು ಬಂದಿದ್ದನ್ನು ನೋಡಿ ಸಾಂಬಾರ್ ಬಿಸಿ ಮಾಡಲು ಇಟ್ಟವಳು. ಕೈ ತೊಳೆದು ಬನ್ನಿ, ಊಟ ಬಡಿಸುತ್ತೇನೆ ಎನ್ನುತ್ತಿದ್ದ ಹಾಗೆ, ನನ್ನದು ಊಟ ಆಯಿತು ಎಂದು ಹೇಳಿ ಬಟ್ಟೆ ಬದಲಿಸಿ ಮಲಗಿಬಿಟ್ಟನು. ಅವನು ಯಾವಾಗ ಊಟ ಮಾಡಿ ಬರುತ್ತಾನೆ, ಯಾವಾಗ ಹಸಿದು ಬರುತ್ತಾನೆ ಎನ್ನುವುದು ಒಂದೂ ತಿಳಿಯುವುದಿಲ್ಲ. ಅಡಿಗೆ ಮಾಡಲಿಲ್ಲ ಎಂದರೆ ಅದಕ್ಕೂ ಬೈಗುಳ ತಿನ್ನಬೇಕು. ಅಡಿಗೆ ಮಾಡಿ ಹೀಗೆ ಊಟ ಮಾಡದೇ ಹೋದಾಗ ಅದೇ ತಂಗಳನ್ನವನ್ನು ಅವಳೇ ಬೆಳಗ್ಗೆ ತಿನ್ನಬೇಕು. ಇದೇ ಪ್ರತಿದಿನದ ಜೀವನ ಅವಳದು. ತಟ್ಟೆಗೆ ಅನ್ನ ಹಾಕಿಕೊಂಡು ಕುಳಿತುಕೊಳ್ಳುತ್ತಿದ್ದ ಹಾಗೆ ಕಣ್ಣಿನಲ್ಲಿ ಜಿನುಗಿದ ನೀರು ಆ ತಟ್ಟೆಯೊಳಗೆ ಬಿದ್ದಿತು. 2 ವರ್ಷದಿಂದ ಹೀಗೆ ಕಣ್ಣೀರು ತುತ್ತು ಒಟ್ಟಿಗೆ ತಿನ್ನುತ್ತಿದ್ದಾಳೆ. ಧರಿತ್ರಿ ಭೂಮಿ ತೂಕದ ಹೆಣ್ಣು. ಮಧ್ಯಮ ವರ್ಗದಲ್ಲಿ ಹುಟ್ಟಿದ ಅವಳನ್ನು ಅವಳ ತಂದೆಯೇ ಹುಡುಕಿ ಫ್ಯಾಕ್ಟರಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದ ಪ್ರಭಾಕರ್ ಎನ್ನುವವನಿಗೆ ಕೊಟ್ಟು ಮದುವೆ ಮಾಡಿದರು. ಮದುವೆಯಾದಾಗಿನಿಂದಲೂ ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸದಿದ್ದರೂ ಮದುವೆಯಾಗಿದ್ದೀನಿ, ಅವಳು ನನ್ನ ಹೆಂಡತಿ ಎನ್ನುವಂತೆ ನೋಡಿಕೊಂಡಿದ್ದನು. ಮದುವೆಯಾಗಿ ಕೆಲವು ವರ್ಷಗಳ ನಂತರ ನಿನಾದ್ ಎನ್ನುವ ಮಗ ಹುಟ್ಟಿದನು. ಅವನು ಹುಟ್ಟಿದ 2 ವರ್ಷಕ್ಕೆ ನಿಯತಿ ಎನ್ನುವ ಮಗಳು ಹುಟ್ಟಿದಳು. ಆರ್ತಿಗೆ ಒಬ್ಬ ಮಗ, ಕೀರ್ತಿಗೆ ಒಬ್ಬ ಮಗಳು. ಸುಂದರವಾದ ಸಂಸಾರ. ಗಂಡ ತಂದು ಹಾಕಿದ್ದರಲ್ಲಿ ಸಂಸಾರವನ್ನು ಹೇಗೋ ನಡೆಸಿಕೊಂಡು ಹೋಗುತ್ತಿದ್ದಳು ಧರಿತ್ರಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಎಂದು ಯಾವುದಕ್ಕೂ ಆಸೆ ಪಟ್ಟವಳಲ್ಲ. ಅವಳು ವರ್ಷಕ್ಕೆ 1 ಸೀರೆ ತೆಗೆದುಕೊಂಡರೂ ಅದರಲ್ಲೇ ತೃಪ್ತಿ ಪಡುತ್ತಿದ್ದಳು. ಮಕ್ಕಳಾದ ಮೇಲಂತೂ ಅವಳಿಗೆ ಏನು ಬೇಕು ಎನ್ನುವುದನ್ನು ಮರೆತೇ ಹೋದಳು. ಯಾವಾಗಲೂ ಮಕ್ಕಳ ಬಗ್ಗೆ ಯೋಚಿಸುವವಳು. ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಅವರ ಕಾಲ ಮೇಲೆ ಅವರು ನಿಲ್ಲುವಂತೆ ಮಾಡುವುದೊಂದೇ ಇವಳ ಗುರಿ. ಹೀಗೆ ಜೀವನ ಸಾಗುತ್ತಿರುವಾಗ ಅವಳ ಗಂಡ ಪ್ರಭಾಕರನ ವರ್ತನೆ ಬದಲಾಗುತ್ತಾ ಹೋಯಿತು. ಧರಿತ್ರಿ ಏನೇ ಮಾಡಿದರೂ ಎಲ್ಲದರಲ್ಲೂ ತಪ್ಪು ಕಂಡುಹಿಡಿದು ಅವಳನ್ನು ನಿಂದಿಸತೊಡಗಿದ. ಮಕ್ಕಳ ಮೇಲೆ ಅಸಡ್ಡೆ ತೋರತೊಡಗಿದ. ಮನೆಗೆ ಯಾವಾಗಲೋ ಬರುತ್ತಿದ್ದ. ಭಾನುವಾರ ರಜೆ ಇದ್ದರೂ ಸಹ ಮನೆಯಲ್ಲಿ ಇರುತ್ತಿರಲಿಲ್ಲ. ಹೀಗೆ ಇರುವಾಗ ತಿಂಗಳುಗಳ ನಂತರ ಧರಿತ್ರಿಗೆ ಅವನಿಗೆ ಬೇರೊಂದು ಹೆಣ್ಣಿನ ಜೊತೆ ಅನೈತಿಕ ಸಂಬಂಧ ಇದೆ ಎಂದು ತಿಳಿಯಿತು. ಗಂಡನ ಬಳಿ ಜೀವನಕ್ಕೆ ಹಣ ಇಲ್ಲ ಎಂದಿದ್ದರೂ ಸಹ ತಾನೇ ಕೆಲಸಕ್ಕೆ ಹೋಗಿ ಹೇಗೋ ಅವನಿಗೆ ಹೆಗಲಾಗಿ ಇರುತ್ತಿದ್ದಳು. ಅಥವಾ ಕುಡುಕ ಗಂಡನಾಗಿದ್ದರೂ ಹೇಗೋ ಸಹಿಸಿ ಸುಮ್ಮನಾಗುತ್ತಿದ್ದಳು. ಆದರೆ ಬೇರೊಂದು ಹೆಣ್ಣಿನ ಜೊತೆ ಸಂಬಂಧ ಇರುವುದನ್ನು ಹೇಗೆ ತಾನೇ ಸಹಿಸುತ್ತಾಳೆ? ಇದರ ಬಗ್ಗೆ ಅವನ ಜೊತೆ ಜೋರಾಗಿ ಜಗಳ ಕೂಡ ಮಾಡಿದಳು. ಆದರೆ ಅವಳ ಮಾತಿಗೆ ಕಿಂಚಿತ್ತೂ ಬೆಲೆ ಕೊಡಲಿಲ್ಲ ಅವಳ ಗಂಡ. ನನಗೆ ಅವಳೇ ಬೇಕು,
ಹಾಗಂತ ನಿನ್ನನ್ನೇನು ಕೈ ಬಿಡುವುದಿಲ್ಲ. ಸಹಿಸಿಕೊಂಡು ಇರುವುದಾದರೆ ಇರು, ಇಲ್ಲದಿದ್ದರೆ ನಿನ್ನ ಮಕ್ಕಳನ್ನು ಕರೆದುಕೊಂಡು ಹೊರಟು ಹೋಗು ಎಂದು ಹೇಳಿದ್ದನು. ತಂದೆಯ ಮನೆಗೆ ಹೋಗಲು ಅವಳ ಮನಸ್ಸು ಒಪ್ಪಲಿಲ್ಲ. ಕಾರಣ, ಈ ಸಮಾಜ ಗಂಡ ಬಿಟ್ಟವಳು ಎಂದು ನಿಂದನೆ ಮಾಡುತ್ತದೆ. ಅಲ್ಲದೆ ಕೆಲವೊಮ್ಮೆ ತವರಿಗೆ ಹೋದಾಗ ಅತ್ತಿಗೆಯ ನಿಂದನೆ ಮಾತುಗಳನ್ನು ಕೇಳಿದ್ದಾಳೆ. ಹಾಗಾಗಿ ಬೆಂಕಿಯಿಂದ ಬಾಣಲೆಗೆ ಬೀಳಲು ಅವಳಿಗೂ ಇಷ್ಟ ಇಲ್ಲದೆ ಇಲ್ಲಿಯೇ ಉಳಿದಳು. ಪ್ರೀತಿಯೇ ಇಲ್ಲದ ಗಂಡನ ಜೊತೆ ಬದುಕುವುದಕ್ಕಿಂತ ಸಾಯುವುದೇ ಮೇಲು ಎಂದು ಯೋಚಿಸಿದರೂ ಸಹ ಮಕ್ಕಳು ಅವಳ ಕಣ್ಣ ಮುಂದೆ ಬಂದಿದ್ದವು. ಮಕ್ಕಳನ್ನು ಅನಾಥ ಮಾಡಿ ಹೋಗಲು ಅವಳಿಗೆ ಇಷ್ಟವಿರಲಿಲ್ಲ. ಏನಾದರೂ ಆಗಲಿ, ಮಕ್ಕಳಿಗೋಸ್ಕರ ತಾನು ಬದುಕಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿದಳು. ದೈವ ಬೆಸೆದ ಬಂಧ ಇದಾಗಿದೆ, ಅದೇನಾದರೂ ಆಗಲಿ, ಇದನ್ನು ನಾನು ಉಳಿಸಿಕೊಳ್ಳುತ್ತೇನೆ ಎಂದು ಅವಳಿಗೆ ಅವಳೇ ಧೈರ್ಯ ತಂದುಕೊಂಡು ಜೀವನ ಮಾಡುತ್ತಿದ್ದಾಳೆ. ಮುಂದೊಂದು ದಿನ ತಮ್ಮ ಸಂಸಾರ ಕೂಡ ಚೆನ್ನಾಗಬಹುದು ಎನ್ನುವ ನಂಬಿಕೆಯಿಂದ ಬದುಕುತ್ತಿದ್ದಾಳೆ. ಆದರೆ ಇತ್ತೀಚೆಗೆ ಮಕ್ಕಳು ಕೂಡ ದೊಡ್ಡವರಾಗುತ್ತಿದ್ದಾರೆ, ಬುದ್ಧಿವಂತರಾಗುತ್ತಿದ್ದಾರೆ, ಅಕ್ಕಪಕ್ಕದವರನ್ನು ನೋಡಿ ಪ್ರಶ್ನೆ ಮಾಡುತ್ತಿದ್ದಾರೆ. ಇದೆಲ್ಲವೂ ಅವಳಿಗೆ ಹೆಚ್ಚು ನೋವು ಮಾಡುತ್ತಿತ್ತು. ಮಕ್ಕಳು ಚಿಕ್ಕವರಾಗಿದ್ದಾಗ ಏನಾದರೂ ಹೇಳಬಹುದು, ಬುದ್ಧಿವಂತರಾದ ಮೇಲೆ ಏನು ಹೇಳುವುದು? ಅಲ್ಲದೆ ಒಬ್ಬಳು ಮಗಳಿದ್ದಾಳೆ, ಅವಳು ದೊಡ್ಡವಳಾಗುತ್ತಾಳೆ, ಅವಳನ್ನು ಬೇರೊಂದು ಮನೆಗೆ ಕಳುಹಿಸಬೇಕು. ಅಲ್ಲಿ ನಿನ್ನ ತಂದೆ ಹೀಗೆ ಎಂದರೆ ತನ್ನ ಮಗಳ ಗತಿಯೇನು? ಅವಳ ಮನಸ್ಸಿಗೆ ಅದೆಷ್ಟು ನೋವಾಗಬಹುದು. ಹೀಗೆ ಪ್ರತಿದಿನ ಎಲ್ಲ ಯೋಚನೆಗಳು ಅವಳನ್ನು ಕಿತ್ತು ತಿನ್ನುತ್ತಿದ್ದವು. ತಟ್ಟೆಯ ಮುಂದೆ ಕುಳಿತು ಕಣ್ಣೀರಿನ ಜೊತೆಗೆ ತಿನ್ನುತ್ತಿದ್ದವಳಿಗೆ ಗಂಟಲಿನಿಂದ ಅನ್ನವೇ ಇಳಿಯುತ್ತಿರಲಿಲ್ಲ. ಗಂಟಲು ಕಟ್ಟಿದಂತಾಗಿ ಗಂಟಲಿನಲ್ಲಿ ಅನ್ನ ನಿಲ್ಲುತ್ತಿತ್ತು. ಹೇಗೋ ನೀರಿನ ಜೊತೆ 4 ತುತ್ತು ತಿಂದವಳು ಮಲಗಲು ಬಂದಿದ್ದಳು. ಪ್ರಭಾಕರ್ ಆಗಷ್ಟೇ ಮಲಗುತ್ತಿದ್ದನು. ಅದನ್ನು ನೋಡಿದವಳು, ಮಕ್ಕಳು ದೊಡ್ಡವರಾಗಿದ್ದಾರೆ, ಇವತ್ತು ಯಾಕೆ ಅಪ್ಪ ಲೇಟ್ ಎಂದು ಹಾಗೆ ಬರ್ತಾರೆ ಎಂದೆಲ್ಲ ಪ್ರಶ್ನೆ ಕೇಳುತ್ತಿದ್ದಾರೆ. ಮುಂದೊಂದು ದಿನ ನಿಮ್ಮನ್ನೇ ಪ್ರಶ್ನೆ ಮಾಡಬಹುದು, ಉತ್ತರ ಕೊಡಲು ತಯಾರಾಗಿರಿ ಎಂದು ಸ್ವಲ್ಪ ಏರು ಧ್ವನಿಯಲ್ಲಿಯೇ ಹೇಳಿದಳು. ಅವರಿಗೆ ಊಟ ಕೊಡುತ್ತಿಲ್ಲವಾ, ಬಟ್ಟೆ ಕೊಡುತ್ತಿಲ್ಲವಾ, ಒಳ್ಳೆಯ ಸ್ಕೂಲಿಗೆ ಸೇರಿಸಿಲ್ಲವಾ, ಏನಾದರೂ ಕಡಿಮೆ ಮಾಡಿದ್ದೀನಾ? ಅದಕ್ಕೂ ಮೀರಿ ಇನ್ನೇನು ಮಾಡಬೇಕಂತೆ? ನೀನು ಇರುವುದು ಯಾಕೆ? ಅವರಿಗೆ ಬುದ್ಧಿ ಹೇಳು ಎಂದು ಹೇಳಿ ಮಲಗಿದನು. ಒಬ್ಬ ತಂದೆ ಮಕ್ಕಳಿಗೆ ಊಟ ಬಟ್ಟೆ ಕೊಟ್ಟರೆ ಸಾಕ. ಅವನು ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋಗದಿದ್ದರೂ ಪರವಾಗಿಲ್ಲ, ಮನೆಯಲ್ಲಿಯೇ 4 ಪ್ರೀತಿ ಮಾತನಾಡಿದ್ದರೆ ಇನ್ನೂ ಆ ಮಕ್ಕಳು ಅದೆಷ್ಟು ಖುಷಿ ಪಡುತ್ತಿದ್ದವು. ಅವನ ಮಾತಿಗೆ ಮರು ಮಾತನಾಡದೆ ಮಕ್ಕಳ ಪಕ್ಕ ಬಂದು ಮಲಗಿದಳು. ಅವಳು ಮಲಗಿದರೂ ಕೂಡ ಒಂದು ಬದಿಗೆ ಕಣ್ಣೀರು ಹರಿದಿದ್ದವು. ಪ್ರಭಾಕರ್ ಬರುತ್ತಿದ್ದ ಸಂಬಳದಲ್ಲಿಯೇ ಸ್ವಲ್ಪ ಹಣವನ್ನು ಉಳಿಸಿ 2 ವರ್ಷದಿಂದ ಚೀಟಿ ಕಟ್ಟುತ್ತಿದ್ದನು. ಅದು ದೊಡ್ಡ ಮೊತ್ತದ ಚೀಟಿ ಆಗಿದ್ದರಿಂದ ಅದರಲ್ಲಿ 6 ಲಕ್ಷ ದುಡ್ಡು ಬಂದಿತ್ತು. ಪ್ರಭಾಕರ್ ಸಂಬಂಧ ಇಟ್ಟುಕೊಂಡಿದ್ದ ಹೆಂಗಸು ಇವನಿಗೆ ಒಂದೇ ಸಲ ದುಡ್ಡು ಬಂದಿದ್ದನ್ನು ತಿಳಿದವಳು, ನನಗೆ ಎಮರ್ಜೆನ್ಸಿ ಹಣ ಬೇಕು, ಕೊಡು, ನಿನಗೆ ಮುಂದಿನ ತಿಂಗಳು ವಾಪಸ್ ಕೊಡುತ್ತೇನೆ ಎಂದು ಹೇಳಿ ಅವನಿಂದ 6 ಲಕ್ಷವನ್ನು ತೆಗೆದುಕೊಂಡಿದ್ದಳು. 1 ತಿಂಗಳಾದ ಮೇಲೆ ಅದನ್ನು ಕೇಳಿದರೆ, ನಿನ್ನ ಬಳಿ ನಾನು ಯಾವುದೇ ದುಡ್ಡು ತೆಗೆದುಕೊಂಡಿಲ್ಲ, ನಾನ್ಯಾಕೆ ಕೊಡಲಿ ಎಂದು ಉಲ್ಟಾ ಹೊಡೆದಿದ್ದಳು. ಕಷ್ಟಪಟ್ಟು ದುಡಿದ ಹಣ, ಕಂಪ್ಲೇಂಟ್ ಕೊಡುತ್ತೇನೆ ಎಂದು ಪ್ರಭಾಕರ್ ಹೇಳಿದಾಗ, ಕಂಪ್ಲೇಂಟ್ ಕೊಟ್ಟರೆ ಕೊಡು, ನೀನು ನನ್ನ ಜೊತೆ ಮಲಗಿದ್ದಕ್ಕೆ ಕೊಟ್ಟಿರುವುದು ಎಂದು ಹೇಳುತ್ತೇನೆ, ಆಗ ನಿನ್ನ ಮರ್ಯಾದೆ ಹೋಗುವುದು ಎಂದು ಹೆದರಿಸಿದಳು. ಪ್ರಭಾಕರ್ಗಿಂತ ಹೆಚ್ಚು ಹಣ ಇರುವವನು ಸಿಕ್ಕಿದ್ದರಿಂದ ಇವನನ್ನು ದೂರ ಮಾಡಲು ಆಗಲೇ ಯೋಚನೆ ಮಾಡಿದ್ದಳು ಅವಳು. ಕಟ್ಟಿಕೊಂಡವಳಿಗೆ ಮೋಸ ಮಾಡಿದ್ದರಿಂದ ದೇವರು ಅವನಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದ. ಕಟ್ಟಿಕೊಂಡವಳು ಕೊನೆಯ ತನಕ, ಇಟ್ಟುಕೊಂಡವಳು ಇರುವ ತನಕ ಎನ್ನುವ ಮಾತು ನಿಜವಾಗಿತ್ತು. ಚಿನ್ನದಂಥ ಹೆಂಡತಿ ಮಕ್ಕಳನ್ನು ತಿರಸ್ಕಾರ ಮಾಡಿದ್ದಕ್ಕೆ ಅದಾಗಲೇ ಪಶ್ಚಾತ್ತಾಪ ಪಡಲು ಶುರುವಾದನು. ಹಣ ಹೋಗಿದ್ದರ ಜೊತೆಗೆ ಅವಳು ಆಡಿದಂತಹ ಮಾತುಗಳನ್ನು ಸಹಿಸಲು ಆಗಲಿಲ್ಲ ಅವನಿಗೆ. ಮದುವೆಯಾದಾಗಿನಿಂದ ತನ್ನ ಹೆಂಡತಿಗೆ ಅದೆಷ್ಟು ನಿಂದನೆಯ ಮಾತುಗಳನ್ನು ಆಡಿದ್ದಾನೋ. ಆದರೆ ಒಂದು ದಿನವೂ ಅವಳು ಹಿಂತಿರುಗಿ ಮಾತನಾಡಲಿಲ್ಲ. ಕೊನೆಗೆ ತನ್ನ ತಪ್ಪಿನ ಅರಿವಾಗಿ ಮನೆಗೆ ಬಂದು ಧರಿತ್ರಿಯ ಕಾಲು ಹಿಡಿದು, ನನ್ನನ್ನು ಕ್ಷಮಿಸು ಧರಿತ್ರಿ, ಕ್ಷಣಿಕ ಸುಖಕ್ಕೋಸ್ಕರ ನಿನಗೆ ಮೋಸ ಮಾಡಿದ್ದಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದಾನೆ, ಸಾಧ್ಯವಾದರೆ ನನ್ನಂಥ ಪಾಪಿಯನ್ನು ಕ್ಷಮಿಸು ಎಂದು ಮಗುವಿನ ಹಾಗೆ ಅತ್ತು ಬಿಟ್ಟನು. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವ ಹಾಗೆ ಅವನಿಗೆ ಈಗ ಬುದ್ಧಿ ಬಂದಿತು. ತಾಯಿ ಹೃದಯ ಅವಳದು, ಕರುಣಾಮಯಿ, ತನ್ನ ಸಂಸಾರವನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿದ್ದಾಳೆ, ಕ್ಷಮಿಸದೇ ಇರುತ್ತಾಳ? ಈಗಲಾದರೂ ಬುದ್ಧಿ ಬಂದಿದೆಯಲ್ಲ ಎಂದು ಒಳಗೊಳಗೆ ಖುಷಿಪಟ್ಟರೂ ಕಣ್ಣಿನಿಂದ ನೀರು ಇಳಿಯುತ್ತಿದ್ದವು. ಇಂದು ಧರಿತ್ರಿಯ ತಾಳ್ಮೆಗೆ ಫಲ ಸಿಕ್ಕಿತು. ಅವಳು ದುಡುಕಿನಿಂದ ತಪ್ಪು ಮಾಡಿದ್ದರೆ ಇಂದಿನ ಖುಷಿಯ ಕ್ಷಣವನ್ನು ಕಳೆದುಕೊಳ್ಳುತ್ತಿದ್ದಳು. ಅವಳು ಪಟ್ಟ ಕಷ್ಟಕ್ಕೆ, ಅನುಭವಿಸಿದ ನೋವಿಗೆ ದೇವರು ಅವಳಿಗೆ ಒಳ್ಳೆಯದನ್ನೇ ಮಾಡಿದ್ದ. ಸಂಸಾರ ಎಂಬ ಬಂಡಿಯಲ್ಲಿ ಒಬ್ಬರು ದಾರಿ ತಪ್ಪಿದಾಗ ಇನ್ನೊಬ್ಬರು ಅವರನ್ನು ಬಿಟ್ಟು ಹೋಗದೆ ಸರಿದಾರಿಗೆ ತಂದರೆ ಅದೊಂದು ಸುಂದರ ದಾಂಪತ್ಯವಾಗುತ್ತದೆ. ಮುಕ್ತಾಯ. ಕತೆ ಹೇಗಿದೆ? ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವುದು ಮರೆಯಬೇಡಿ. ಧನ್ಯವಾದಗಳು.